ಸೊ ಈಗ ಅರ್ಥನಲ್ಲಿರುವಂತಹ ಪ್ರಿಮಿಟಿವ್ ಅಟ್ಮಾಸ್ಫಿಯರ್ ಸೋಲಾರ್ ವಿಂಡ್ ಇಂದ ಅದು ಭೂಮಿಯಿಂದ ಹೋದ ಮೇಲೆ ನೆಕ್ಸ್ಟ್ ಏನಾಯ್ತು ಅಂತ ನೋಡೋಣ. ಈಗ ಉಳಿದಿರೋದೇನು? ನಿಮಗೆ ಉಳಿದಿರೋದು ಅರ್ಥಲ್ಲಿ ಹಾಟ್ ಆಗಿರುವಂತಹ ಲಿಕ್ವಿಡ್ ಮ್ಯಾಗ್ಮಾ ಅಂತ ಕರಿತೀವಿ. ಏನಂತ ಹೇಳ್ತೀವಿ? ಹಾಟ್ ಆಗಿರುವಂತಹ ಲಿಕ್ವಿಡ್ ಮ್ಯಾಗ್ಮಾ ಅಂತ ಕರಿತೀವಿ. ಸೊ ಉಳಿದಿದ್ದೇನು? ಅರ್ತ್ ಲಿಕ್ವಿಡ್ ಮ್ಯಾಗ್ಮಾ ಮಾತ್ರ ಉಳಿದಿದೆ. ಅಟ್ಮಾಸ್ಫಿಯರ್ ಎಲ್ಲ ಹೊರಟೋಗಿದೆ. ಆ ಟೈಮಲ್ಲಿ ಭೂಮಿ ಈಗ ನಾನು 2 ಲೇಯರ್ ಆಗಿ ಡಿವೈಡ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಇದು ಎ ಲೇಯರ್ ಮತ್ತೆ ಒಳಗಡೆ ಬಿ ಲೇಯರ್. ಸೊ ಫಸ್ಟ್ ಎ ಲೇಯರ್ ಹೊರಗಿರೋದ್ರಿಂದ ಅದು ಕೂಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಲಿಕ್ವಿಡ್ ಈಗ ನೀವು ಬಿಸಿನೀರು ಕಾಯಿಸಿದ್ರಿ ಅಂತ ಇಟ್ಕೊಳ್ಳಿ. ಕಾಯಿಸಿ ಪಕ್ಕಕ್ಕಿಟ್ಟ ಮೇಲೆ ನೀವು ಇನ್ನ ಸ್ವಲ್ಪ ಹೊಗೆ ಹೋಗ್ತಾ ಇರೋದನ್ನ ನೋಡ್ತಾ ಇರ್ತೀರ ಅಲ್ವಾ? ಅದೇ ರೀತಿ ನಾವು ಯಾವುದೇ ಒಂದನ್ನ ಬಿಸಿ ಮಾಡಿ ಮತ್ತೆ ಅದನ್ನು ತಣ್ಣಗೆ ಮಾಡಬೇಕಾಗುವಾಗ ಆ ಪ್ರೋಸೆಸ್ ಅಲ್ಲಿ ಸ್ವಲ್ಪ ಗಾಳಿ ಏನಾದ್ರೂ ಇದ್ರೆ, ಗ್ಯಾಸಸ್ ಏನಾದ್ರೂ ಇದ್ರೆ ಅದೆಲ್ಲ ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಸೊ ನಾವು ನೋಡ್ತಿದ್ದ ಹಾಗೆ ಗ್ಯಾಸಸ್ ಎಲ್ಲ ಹೊರಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಯಾವ ಲೇಯರ್ದು? ಔಟರ್ ಮೋಸ್ಟ್ ಲೇಯರ್ ಏನಿದೆ ಅಲ್ವಾ, ಹೊರಗಿಂದು ಏನಿದೆ ಅಲ್ವಾ, ಫಸ್ಟ್ ಅದರಿಂದ ಎಲ್ಲ ಗ್ಯಾಸಸ್ ಹೊರಗೆ ಬರಕ್ ಸ್ಟಾರ್ಟ್ ಆಗೋಗುತ್ತೆ. ಅದಾದ್ಮೇಲೆ ಈ ಬಿ ಲೇಯರ್, ಇವಾಗ ಎ ಏನಾಯ್ತು? ಸಾಲಿಡ್ ಆಯ್ತಪ್ಪ. ಬಿ ಏನಿದೆ? ಬಿ ನ ಲಿಕ್ವಿಡ್ ಆಗೇ ಇದೆ. ಇವಾಗ ಬಿ ಇಂದ ಮತ್ತೆ ಹೊರಗಡೆ ಹೋಗ್ಬೇಕು. ಹೇಗೋಗುತ್ತೆ? ಅವಾಗ ಆ ಬಿಸಿ ಎಲ್ಲ ವಾಲ್ಕೆನೋಸ್ ಆಗಿ ಕನ್ವರ್ಟ್ ಆಗಿ ಆ ವಾಲ್ಕೆನೋಸ್ ಮೂಲಕ ಗ್ಯಾಸಸ್ ಎಲ್ಲ ಹೊರಗೆ ಬರಕ್ ಸ್ಟಾರ್ಟ್ ಆಗತ್ತೆ. ಈ ವಾಲ್ಕೆನೋಸ್ ಇಂದ ಹೊರಗೆ ಬರೋ ಗಾಳಿ ಹೇಗಿರುತ್ತೆ ಅಂತ ಅಂದ್ರೆ, ಕೆಲವೊಂದು ವಾಲ್ಕೆನೋಸ್ ಎಷ್ಟು ದೂರ ಬೇಕಂತ ಅಂದ್ರೂ ಗ್ಯಾಸಸ್ ಅನ್ನ ಕಳಿಸುತ್ತೆ. ಫಾರ್ ಎಕ್ಸಾಂಪಲ್, ಮೊನ್ನೆ ರೀಸೆಂಟ್ ಆಗಿ ನಮಗೆ 2016 ಅನ್ಸುತ್ತೆ, 16-17 ಈ ಟೈಮಲ್ಲೆಲ್ಲ ಕೆಲವೊಂದು ವಾಲ್ಕೆನಿಕ್ ಎರಪ್ಷನ್ಸ್ ನಡೆಯುತ್ತೆ. ಎಲ್ಲಿ? ಇಂಡೋನೇಷ್ಯಾನಲ್ಲಿ. ಅಲ್ಲಿ ನಡೆಯುವಂತಹ ಒಂದು ವಾಲ್ಕೆನೋ, ಅಲ್ಲಿಂದ ಆ ಒಂದು ಗ್ಯಾಸಸ್ ಏನೇನು ಬಂತೋ, ವಾಲ್ಕೆನೋ ಇಂದ ಬಂದಿರುವಂತಹ ಗ್ಯಾಸಸ್ 20 ಕಿಲೋಮೀಟರ್ ದೂರದವರೆಗೂ ಹೋಗಿದೆಯಂತೆ. ಅಂದರೆ ಸಮುದ್ರದಡಿಯಿಂದ 20 ಕಿಲೋಮೀಟರ್ ದೂರದವರೆಗೂ ಆ ಗ್ಯಾಸಸ್ ಹೋಗಿದೆಯಂತೆ. ನೋಡಿ, ಇನಿಷಿಯಲ್ ಆಗಿ ಈ ಎ ಲೇಯರ್ ಇದೆ ಅಲ್ವಾ, ಅದು ಕೂಲ್ ಆಗಕ್ ಸ್ಟಾರ್ಟ್ ಆಯ್ತು. ಎರಡನೇದಾಗಿ ಏನ್ ಕೂಲ್ ಆಗಕ್ ಸ್ಟಾರ್ಟ್ ಆಯ್ತು? ಬಿ ಲೇಯರ್, ಸಿ ಲೇಯರ್, ಆ ರೀತಿ ಒಂದೊಂದೇ ಕೂಲ್ ಆಗಕ್ ಸ್ಟಾರ್ಟ್ ಆಯ್ತು. ಆ ರೀತಿ ಕೂಲ್ ಆಗ್ತಿರುವಂತಹ ಒಂದು ಸಂದರ್ಭದಲ್ಲಿ ವಾಲ್ಕೆನಿಕ್ ಎರಪ್ಷನ್ಸ್ ನಡೆಯುತ್ತೆ. ಆ ವಾಲ್ಕೆನಿಕ್ ಎರಪ್ಷನ್ಸ್ ಎಷ್ಟು ಜೋರಾಗಿರುತ್ತೆ ಅಂತ ಅಂದ್ರೆ, ಅದು ಸುಮಾರು ಎತ್ತರದವರೆಗೂ ಆ ಗ್ಯಾಸಸ್ ಎಲ್ಲ ಹೋಗುತ್ತೆ. ಆದರೆ ನೀವು 100 ಗ್ಯಾಸಸ್ ಇದೆ ಅಂತ ಇಟ್ಕೊಳ್ಳಿ, 100% ಗ್ಯಾಸಸ್ ಇದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ 90% ಗ್ಯಾಸಸ್ ನಿಮಗೆ ಒಂದು 10 ಕಿಲೋಮೀಟರ್ ಒಳಗೆ ಸಿಕ್ಬಿಡುತ್ತೆ ಎಲ್ಲ. ಇನ್ನು 10% ಗ್ಯಾಸಸ್ ಉಳಿದಿರೋದು ಎಷ್ಟು? 10%. ಈ 10% ಗ್ಯಾಸಸ್ ಆಲ್ಮೋಸ್ಟ್ ನಿಮಗೆ 10 ಕಿಲೋಮೀಟರ್ ಇಂದ ಎಲ್ಲರಿಗೂ 900 ಕಿಲೋಮೀಟರ್ ವರೆಗೂ ಇರುತ್ತಂತೆ. ಅಂದ್ರೆ ಏನರ್ಥ? ಜಾಸ್ತಿ ಗ್ಯಾಸಸ್, ಅಟ್ಮಾಸ್ಫಿಯರ್ ಅಲ್ಲಿರುವಂತಹ ಗ್ಯಾಸಸ್ ಎಲ್ಲ ಭೂಮಿಯಿಂದ 10 ಕಿಲೋಮೀಟರ್ ವರೆಗೂ ಮಾತ್ರನೇ ಇರುತ್ತಂತೆ.
ಈ 10 ಕಿಲೋಮೀಟರ್ಗಿಂತ ಮೇಲಕ್ಕೆ ಹೋಗ್ತಿದ್ದಂಗೆ ಆ ಗ್ಯಾಸಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ ನಿಮಗೆ? 90% ಇಲ್ಲೇ ಇರುತ್ತೆ ಅಂತ ಹೇಳ್ತಾರೆ. ಸೊ ಈಗ ನಮಗೇನು ಅರ್ಥ ಆಗ್ಬೇಕು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ, ಭೂಮಿ ಕೂಲ್ ಆಯ್ತಪ್ಪ, ಸರಿ, ಈಗ ಭೂಮಿ ಏನೋ ಕೂಲ್ ಆಗೋಯ್ತು. ಓಕೆ, ಭೂಮಿ ಕೂಲ್ ಆಗ್ತಿದ್ದಂಗೆ ಆ ಗ್ಯಾಸಸ್ ಎಲ್ಲ ಭೂಮಿಗೆ ಹತ್ತಿರದಲ್ಲೇ ನಿಮಗೆ ಅಕ್ಯುಮ್ಯುಲೇಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಏನರ್ಥ? ಭೂಮಿ ಮೇಲಿರುವಂತಹ ಗ್ಯಾಸಸ್ ಎಲ್ಲ ಭೂಮಿಗೆ ಹತ್ತಿರದಲ್ಲೇ ಉಳ್ಕೊಂತು. ನಾವು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಈ ಪಾರ್ಟಿಕಲ್ಸ್ ನೋಡಿ ಕಡಿಮೆ ಆಗ್ತಾ ಬಂತು. ಅರ್ಥ ಆಗ್ತಿದ್ಯಾ ನಿಮಗೆ? ಸೊ ನಾನು ಮೇಲೆ ಹೋಗ್ತಿದ್ದಂಗೆ ಕಮ್ಮಿ ಆಗ್ತಾ ಬಂತು. ಹೀಗಿರುತ್ತೆ. ಈಗ ನೀವೇ ನನಗೆ ಪ್ರೆಷರು, ಟೆಂಪರೇಚರ್ ಇವೆಲ್ಲ ಹೇಳಬೇಕು. ಈಗ ಈ ಲೇಯರ್ ತಗೊಳ್ಳಿ. ಎಲ್ಲಿ ನಿಮಗೆ ಪಾರ್ಟಿಕಲ್ಸ್ ಜಾಸ್ತಿ ಇದೆಯೋ ಇಲ್ಲಿ ನೀವೇ ಹೇಳಿ. ಯಾವಾಗ ಜಾಸ್ತಿ ಪಾರ್ಟಿಕಲ್ಸ್ ಇರುತ್ತೋ ಆಗ ನಾವು ಅದನ್ನ ಹೈ ಡೆನ್ಸಿಟಿ ಅಂತ ಕರಿತೀವಿ. ಏನಂತ ಕರಿತೀವಿ? ಹೈ ಡೆನ್ಸಿಟಿ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಈಗ ಹೇಳಿ, ಒಂದು ರೂಮ್ ಅಲ್ಲಿ ನಿಮಗೆ ಜಾಸ್ತಿ ಜನ ಇದ್ದರೆ ಆಗ ಪ್ರೆಷರ್ ಜಾಸ್ತಿ ಆಗತ್ತಾ ಕಡಿಮೆ ಆಗತ್ತಾ? ಪ್ರೆಷರ್ ಕೂಡ ಜಾಸ್ತಿ ಆಗತ್ತೆ. ಈಗ ಕಾರ್ ಅಥವಾ ಬೈಕ್, ಸೈಕಲ್ ಟ್ಯೂಬ್ ಅಲ್ಲಿ ನೀವು ಗಾಳಿ ತುಂಬಿಸಿದಾಗ ಗಾಳಿ ಎಷ್ಟು ಜಾಸ್ತಿ ಆಗುತ್ತೋ ಅಲ್ಲಿ ಪ್ರೆಷರ್ ಅಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ? ಅಂದ್ರೆ ಏನು? ಪಾರ್ಟಿಕಲ್ಸ್ ಜಾಸ್ತಿ ಇದ್ದಷ್ಟು ಪ್ರೆಷರ್ ಜಾಸ್ತಿ ಆಗತ್ತೆ. ಈಗ ನೀವೇ ಹೇಳಿ, ಎಲ್ಲ ಪಾರ್ಟಿಕಲ್ಸ್ ಹತ್ರ ಇದ್ದರೆ ಬಿಸಿ ಜಾಸ್ತಿ ಆಗತ್ತಾ? ದೂರ 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 ಹೋದಷ್ಟು ಸ್ವಲ್ಪ ತಣ್ಣಗಾಗತ್ತೆ. ಸೊ ಹೈ ಡೆನ್ಸಿಟಿ ಇದ್ದಾಗ ಹೈ ಪ್ರೆಷರ್ ಇರುತ್ತೆ. ಹೈ ಪ್ರೆಷರ್ ಇದ್ದಾಗ ನಿಮಗೇನಾಗತ್ತೆ? ಹೈ ಟೆಂಪರೇಚರ್ ಸಹ ಇರುತ್ತೆ. ಅರ್ಥ ಆಗ್ತಿದ್ಯಾ? ಈಗ ನೋಡಿ, ನನಗೆ ಹೈ ಡೆನ್ಸಿಟಿ ಇದೆ. ಹೈ ಡೆನ್ಸಿಟಿ ಇರೋದ್ರಿಂದ ಹೈ ಪ್ರೆಷರ್ ಇದೆ. ಆಯ್ತಾ? ಈಗ ಡೆನ್ಸಿಟಿ ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಪಾರ್ಟಿಕಲ್ಸ್ ಕಡಿಮೆ ಇದೆಯಾ? ಸೊ ಇಲ್ಲಿ ನನಗೆ ಏನಾಗ್ತಿದೆ? ಲೋ ಡೆನ್ಸಿಟಿ ಇದೆ. ಸೊ ಲೋ ಡೆನ್ಸಿಟಿ ಇದ್ರೆ ಏನಾಗತ್ತೆ? ನಮಗೆ ಲೋ ಪ್ರೆಷರ್ ಇರುತ್ತೆ. ಲೋ ಪ್ರೆಷರ್ ಇದ್ರೆ ಏನಾಗತ್ತೆ? ನಮಗೆ ಲೋ ಟೆಂಪರೇಚರ್ ಸಹ ಇರುತ್ತೆ. ಅರ್ಥ ಆಗ್ತಿದ್ಯಾ? ಈಗ ನೋಡಿ, ಹೈ ಡೆನ್ಸಿಟಿ ಇದ್ರೆ ಹೈ ಪ್ರೆಷರ್ ಇರುತ್ತೆ, ಹೈ ಟೆಂಪರೇಚರ್ ಇರುತ್ತೆ. ಲೋ ಡೆನ್ಸಿಟಿ ಇದ್ರೆ ಲೋ ಪ್ರೆಷರ್ ಇರುತ್ತೆ, ಲೋ ಟೆಂಪರೇಚರ್ ಇರುತ್ತೆ. ಅರ್ಥ ಆಗ್ತಿದ್ಯಾ ನಿಮಗಿದು? ಸೊ ಫಿಸಿಕ್ಸ್ ಅಲ್ಲಿ ನಮಗೊಂದು ಕಾನ್ಸೆಪ್ಟ್ ಬರುತ್ತೆ. ಏನ ಕಾನ್ಸೆಪ್ಟ್ ಅಂತ ಅಂದ್ರೆ ಪಿ ವಿ ಇಸ್ ಈಕ್ವಲ್ ಟು ಆರ್ ಟಿ ಅಂತ ಹೇಳ್ತಾರೆ. ಆರ್ ಅನ್ನೋದು ಒಂದು ಕಾನ್ಸ್ಟೆಂಟ್, ವಾಲ್ಯೂಮ್ ಕೂಡ ಕಾನ್ಸ್ಟೆಂಟ್. ಸೊ ವಾಲ್ಯೂಮ್ ಮತ್ತೆ ಆರ್ ಕಾನ್ಸ್ಟೆಂಟ್ ಆದಾಗ ಪ್ರೆಷರ್ ಟೆಂಪರೇಚರ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿ ಇರುತ್ತೆ. ಅಂದ್ರೆ ಏನರ್ಥ? ಹೈ ಪ್ರೆಷರ್ ಇದ್ದರೆ ಹೈ ಟೆಂಪರೇಚರ್ ಇರುತ್ತೆ, ಲೋ ಪ್ರೆಷರ್ ಇದ್ದರೆ ಲೋ ಟೆಂಪರೇಚರ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದು ನಮಗೆ ಬೇಸಿಕ್ ಆಗಿ ಬೇಕಾಗಿರುವಂತಹ ಒಂದು ಕಾನ್ಸೆಪ್ಟ್. ಈಗ ನಾನು ನಿಮಗೆ ಏನಿದರಲ್ಲಿ ನೆನಪಿಟ್ಕೋಬೇಕು ಅಂತ ಹೇಳ್ತೇನೆ. ಈಗ ನೋಡಿ, ಭೂಮಿಗೆ ಹತ್ತಿರದಲ್ಲಿ ನಮಗೆ ಸುಮಾರು ಪಾರ್ಟಿಕಲ್ಸ್ ಇದೆ. ಭೂಮಿಯಿಂದ ದೂರ ಹೋಗ್ತಿದ್ದಂಗೆ ನಮಗೆ ಕಡಿಮೆ ಪಾರ್ಟಿಕಲ್ಸ್ ಇದೆ. ಯಾಕೆ ಅಂತ ಅಂದರೆ, ಈಗ ನೋಡಿ, ಈ ಗ್ಯಾಸಸ್ ಎಲ್ಲ ಭೂಮಿಯಿಂದ ಹೋಗ್ಬೇಕು ಅಂತ ಅನ್ಕೊಂಡಾಗ ಈಗ ನಾವು
ಭೂಮಿಯಿಂದ ದೂರ ಹೋಗಬೇಕು ಅಂತ ಹೇಳಿ ಜಂಪ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಆಗೇನ್ ಮಾಡುತ್ತೆ, ಭೂಮಿ ನಮ್ಮನ್ನ ಗ್ರಾವಿಟೇಷನಲ್ ಫೋರ್ಸ್ ಇಂದ ಅಟ್ರಾಕ್ಟ್ ಮಾಡೋ ಹಾಗೆ ಈ ಗ್ಯಾಸಸ್ ಎಲ್ಲ ಮೇಲೆ ಹೋಗ್ತಿರುವಾಗ ಭೂಮಿ ಏನ್ ಮಾಡ್ತು, ಇಲ್ಲಿ ನಮಗೆ ಎಲ್ಲಾ ಗ್ಯಾಸಸ್ ಅನ್ನು ಗ್ರಾವಿಟೇಷನಲ್ ಫೋರ್ಸ್ ಇಂದ ಹಿಡಿದು ಇಟ್ಕೊಳ್ಳುತ್ತೆ. ಯಾವುದರಿಂದ ಹಿಡಿದಿಟ್ಕೊಂತ ಇದೆ? ಗ್ರಾವಿಟೇಷನಲ್ ಫೋರ್ಸ್ ಇಂದ ಹಿಡಿದಿಟ್ಕೊಂತ ಇದೆ. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ಗ್ರಾವಿಟೇಷನಲ್ ಫೋರ್ಸ್ ಎಲ್ಲಿ ಜಾಸ್ತಿ ಇರುತ್ತೆ? ಭೂಮಿಗೆ ಹತ್ತಿರದಲ್ಲಿದ್ದಷ್ಟು ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಇರುತ್ತೆ. ಭೂಮಿಗೆ ನಾವು ದೂರ ಹೋಗ್ತಿದ್ದಂಗೆ ಗ್ರಾವಿಟೇಷನಲ್ ಫೋರ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ನೋಡಿರ್ಬೋದು, ಕೆಲವು ಜನ ಏರೋಪ್ಲೇನ್ ಅಲ್ಲಿ ಮೇಲ್ವರೆಗೂ ಹೋಗಿ ಅಲ್ಲಿಂದ ಗಾಳಿಯಲ್ಲಿ ಧುಮುಕ್ತಾರೆ. ಧುಮುಕ್ದಾಗ ಪ್ಯಾರಾಶೂಟ್ ಎಲ್ಲ ಬರುತ್ತೆ. ಅದಕ್ಕಿಂತ ಮುಂಚೆ ಅವ್ರು ಸ್ವಲ್ಪ ಹೊತ್ತು ತೇಲ್ತಾ ಇರ್ತಾರೆ. ಸೊ ಭೂಮಿಗೆ ಹತ್ರ ಬರ್ತಿದ್ದಂಗೆ ಹೇಳ್ಕೊಂಡ್ಬಿಡುತ್ತೆ ಅಲ್ವಾ? ಯಾಕೆ? ನಾವು ಭೂಮಿಗೆ ಹತ್ತಿರದಲ್ಲಿದ್ದಷ್ಟು ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಇರುತ್ತೆ. ಭೂಮಿಯಿಂದ ದೂರ ಹೋದಷ್ಟು ಗ್ರಾವಿಟೇಷನಲ್ ಫೋರ್ಸ್ ಕಡಿಮೆ ಆಗ್ತಾ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಗ್ರಾವಿಟೇಷನಲ್ ಫೋರ್ಸ್ ಭೂಮಿಗೆ ಹತ್ರ ಜಾಸ್ತಿ ಇರೋದ್ರಿಂದ ಯಾವುದೇ ಒಂದು ಗ್ಯಾಸ್ ಭೂಮಿನ ಬಿಟ್ಟು ಹೋಗಬೇಕು, ಸ್ವಲ್ಪ ದೂರ ಹೋಗಬೇಕು ಅಂತ ಅಂದಾಗ ಎಲ್ಲ ಗ್ಯಾಸ್ ಅನ್ನು ಗ್ರಾವಿಟೇಷನಲ್ ಫೋರ್ಸ್ ಇಂದ ಅದು ಹಿಡಿದಿಟ್ಕೊಂಡಿದೆ. ಮನುಷ್ಯರು, ಎಲ್ಲರೂ, ಪ್ರಾಣಿಗಳು ಎಲ್ಲ ಯಾವ ರೀತಿ ಭೂಮಿಗೆ ಹತ್ತಿರದಲ್ಲೇ ಇರ್ತೀವೋ ಅದೇ ರೀತಿ ಗಾಳಿ ಕೂಡ ಭೂಮಿಗೆ ಹತ್ತಿರದಲ್ಲೇ ನಮಗೆ ಜಾಸ್ತಿ ಇರುತ್ತೆ. ನಾವು ಮೇಲೆ ಹೋಗ್ತಿದ್ದಂಗೆ ಕಡಿಮೆ ಆಗತ್ತೆ. ಅಂತಂದ್ರೆ ಏನರ್ಥ? ಇಲ್ಲಿ ನಾವು ನೋಡಿದಾಗ ಭೂಮಿಗೆ ಹತ್ತಿರದಲ್ಲಿ ಹೈ ಡೆನ್ಸಿಟಿ ಇರುತ್ತೆ, ಹೈ ಪ್ರೆಷರ್ ಇರುತ್ತೆ, ಹೈ ಟೆಂಪರೇಚರ್ ಸಹ ಇರುತ್ತೆ. ಇದನ್ನ ನೀವು ನೋಡ್ಕೋಬೇಕು. ಅರ್ಥ ಆಗ್ತಿದ್ಯಾ? ಸೊ ಇದಾದ ಮೇಲೆ, ಈ ಕಾನ್ಸೆಪ್ಟ್ ಆದ ಮೇಲೆ ಇದೇ ಕಾನ್ಸೆಪ್ಟ್ ಮನುಷ್ಯರ ಮೇಲೆ ನಾವು ಅದನ್ನ ಅಳವಡಿಸಿ ನೋಡಿದಾಗ ಏನಾಗುತ್ತೋ ನೋಡೋಣ. ಸೊ ಈಗ ಇಲ್ಲಿ ಭೂಮಿ ಇದೆ ಅಂತ ಅನ್ಕೊಳ್ಳಿ. ಈಗ ಭೂಮಿಗೆ ಹತ್ತಿರದಲ್ಲಿ ಒಂದು ಲೇಯರ್ ಇದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ತುಂಬಾ ಜಾಸ್ತಿ ಗಾಳಿ ಇದೆ ಅಂತ ಇಟ್ಕೊಳ್ಳಿ. ನಾನು ಮೇಲ್ ಹೋಗ್ತಿದ್ದಂಗೆ ಪಾರ್ಟಿಕಲ್ಸ್ ಎಲ್ಲ ಕಡಿಮೆ ಆಗ್ತಿದೆ ಅಂತ ಅನ್ಕೊಳ್ಳಿ. ಸೊ ಈಗ ಇದೊಂದು 3 ಕಿಲೋಮೀಟರ್ ಅಂತ ಅನ್ಕೊಳ್ಳಿ. 3 ಕಿಲೋಮೀಟರ್ ಅಂತ ಅನ್ಕೊಳ್ಳಿ. ಈಗ ಇಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ ಅಂತ ಅನ್ಕೊಳ್ಳಿ. ಸಮುದ್ರದ ಹತ್ರ ಒಬ್ಬ ಮನುಷ್ಯ ನಿಂತಿದ್ದಾನೆ ಅಂತ ಅನ್ಕೊಳ್ಳೋಣ. ಒಂದು ಬೆಟ್ಟ ಇದೆ, ಹಿಮಾಲಯ ಪರ್ವತದಂತಹ ಬೆಟ್ಟ ಅಂತ ಅನ್ಕೊಳ್ಳಿ. ಇಲ್ಲಿ ಇನ್ನೊಬ್ಬ ಮನುಷ್ಯ ನಿಂತಿದ್ದಾನೆ ಅಲ್ವಾಪ್ಪ? ಸೊ ಮನುಷ್ಯರ ಬಾಡಿ ಎಲ್ಲಿದ್ರೂ ಒಂದೇ ತರ ಇರುತ್ತೆ. ಮನುಷ್ಯನ ಬಾಡಿ ಏನು ಚೇಂಜ್ ಆಗಲ್ಲ, ಒಪ್ಕೊಂತೀರಾ? ಈಗೇನಾಯ್ತು? ಈಗ ನೋಡಿ, ನಮ್ಮೆಲ್ಲರ ಮೇಲೆ, ಎಲ್ಲಾ ಮನುಷ್ಯರ ಮೇಲೂ ಈ ಗಾಳಿ ಎಲ್ಲ ಯಾವತ್ತು ಕೆಳಗಡೆ ಬರ್ತಾ ಇರುತ್ತೆ. ಯಾಕೆ ಕೆಳಗಡೆ ಬರ್ತಿರುತ್ತೆ? ಬಿಕಾಸ್ ಗ್ರಾವಿಟೇಷನಲ್ ಫೋರ್ಸ್ ಇರೋದ್ರಿಂದ ಈ ಗಾಳಿ ಎಲ್ಲ ಮನುಷ್ಯನ ಮೇಲೆ ಇರುತ್ತೆ. ಇಲ್ಲೂ ಸಹ ಗಾಳಿ ಎಲ್ಲ ಮನುಷ್ಯನ ಮೇಲೆ ಇರುತ್ತೆ. ಆದರೆ ಇಲ್ಲಿ ನೋಡಿ, ಈ ಮನುಷ್ಯನನ್ನ 1 ಅಂತ ಕರಿತೀನಿ, ಈ ಮನುಷ್ಯನ 2 ಅಂತ ಕರಿತೀನಿ. ಈಗ 1 ಮನುಷ್ಯನ ಮೇಲೆ ಗಾಳಿ ತುಂಬಾ ಜಾಸ್ತಿ ಇದೆ, ಕರೆಕ್ಟಾ? ನೋಡಿ ಎಷ್ಟು, ಆಲ್ಮೋಸ್ಟ್ 900 ಕಿಲೋಮೀಟರ್ ಇಂದ ಅವನು ಎಷ್ಟಿರ್ತಾನೆ? ಭೂಮಿಯಿಂದ 4 ಅಡಿ 5 ಅಡಿ ಇರ್ತಾನೆ. ಸೊ 5 ಅಡಿವರೆಗೂ ನಿಮಗಿರೋ ಗಾಳಿ ಎಲ್ಲ ಅವನ ತಲೆ ಮೇಲೆ ಇರುತ್ತೆ. ಇಲ್ಲಿ 8 ಕಿಲೋಮೀಟರ್ ಮೇಲೆ ನಿಮಗಿರೋ ಗಾಳಿ ಎಲ್ಲ ಇವನ್ ತಲೆ ಮೇಲೆ ಇರುತ್ತೆ. ಸೊ ಇಲ್ಲಿ ಗಾಳಿ ತುಂಬಾ ಜಾಸ್ತಿ ಇರೋದ್ರಿಂದ ಇವನ ತಲೆ ಮೇಲೆ ಹೈ ಪ್ರೆಷರ್ ಇರುತ್ತಂತೆ. ಯಾಕೆ? ಗಾಳಿ ತುಂಬಾ ಜಾಸ್ತಿ ಇರೋದ್ರಿಂದ ಇವನ ತಲೆ ಮೇಲೆ ಹೈ ಪ್ರೆಷರ್ ಇರುತ್ತೆ. ಅದೇನ್ನೇ ನಾವು ಇಲ್ಲಿ ನೋಡಿದಾಗ
ಇವನ ತಲೆ ಮೇಲೆ ಲೋ ಪ್ರೆಷರ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಗಾಳಿ ಕಡಿಮೆ, ಡೆನ್ಸಿಟಿ ಆಫ್ ಏರ್ ಇಸ್ ಲೆಸ್ ಅಂತ ಕರಿತೀವಿ. ಇಲ್ಲಿ ಗಾಳಿ ಜಾಸ್ತಿ, ಡೆನ್ಸಿಟಿ ಆಫ್ ಏರ್ ಇಸ್ ಮೋರ್ ಅಂತ ಕರಿತೀವಿ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಡಿಫರೆನ್ಸ್ ಯಾ. ನೆಕ್ಸ್ಟ್ ನೋಡಿ, ಈಗ ಸಾಮಾನ್ಯವಾಗಿ ಭೂಮಿ ಮೇಲೆ ಒಬ್ಬ ಮನುಷ್ಯ ನಿಂತಿದ್ರೆ ಆ ಮನುಷ್ಯನ ಮೇಲೆ ಈ ಗಾಳಿ ಅಟ್ಮಾಸ್ಫಿರಿಕ್ ಪ್ರೆಷರ್ ಏನು ಬೀಳ್ತಿದೆ ಅಲ್ವಾ, ಅದು ಎಷ್ಟು ತೂಕ ಇರುತ್ತೆ ಅಂತ ಅಂದ್ರೆ 100 ಕಾರುಗಳನ್ನ ಒಂದರ ಮೇಲೆ ಒಂದು ಜೋಡಿಸ್ಕೊಂಡು ಹೋದ್ರೆ, 100 ಕಾರನ್ನ ಒಂದರ ಮೇಲೊಂದು ಜೋಡಿಸ್ಕೊಂಡು ಹೋಗಿ ಅದರ ಕೆಳಗಡೆ ನಾವಿದ್ರೆ ಎಷ್ಟು ಪ್ರೆಷರ್ ಇರುತ್ತೋ ಅಷ್ಟು ಪ್ರೆಷರು ಈ ಒಬ್ಬ ಮನುಷ್ಯನ ಮೇಲೆ ಇರುತ್ತಂತೆ. ಅಂದ್ರೆ ಯೋಚನೆ ಮಾಡಿ, ಅವನ ಬಾಡಿ ಎಷ್ಟು ಪ್ರೆಷರ್ನ, ಅವನಲ್ಲ ನಮ್ಮೆಲ್ಲರ ಬಾಡಿನೂ ಮೇಲೆ ಎಷ್ಟು ಪ್ರೆಷರ್ ಇದೆ ನೋಡಿ. ಆದ್ರೂ ನಮ್ಗೇನು ಆಗ್ತಾ ಇಲ್ಲ ಸರ್, ನಾವು ಆರಾಮಾಗಿ ಇದೀವಲ್ವಾ. ಯಾಕೆ ಅಂದ್ರೆ ನಮ್ಮ ಲಂಗ್ಸ್ ಉಸಿರಾಡುವಾಗ ಎಕ್ಸ್ಪ್ಯಾಂಡ್ ಆಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ಯಾವಾಗ ಲಂಗ್ಸ್ ಎಕ್ಸ್ಪ್ಯಾನ್ಷನ್ ಕಾಂಟ್ರಾಕ್ಷನ್ ಆಗ್ತಾ ಇರುತ್ತೋ ಆ ಒಂದು ಟೈಮ್ನಲ್ಲಿ, ನೆನ್ಪಿಟ್ಕೊಳ್ಳಿ, ಆ ಒಂದು ಟೈಮ್ನಲ್ಲಿ ನಮ್ಮ ಬಾಡಿನಲ್ಲೂ ಕೂಡ ಒಂದು ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆದ್ದರಿಂದಲೇ ಉಸಿರಾಡೋದು ನಿಲ್ಲಿಸ್ಬಿಟ್ಟಾಗ ನಿಮಗೇನನ್ಸುತ್ತೆ, ಉಬ್ರ ಬರುತ್ತೆ, ಗಾಳಿ ಎಲ್ಲ ಹೊರಗೆ ಬರುತ್ತೆ, ಹೊರಗೆ ಹೋಗ್ಬೇಕು ಅಂತ ಇರುತ್ತೆ. ಯಾಕೆ? ಆ ಪ್ರೆಷರ್ ಎಲ್ಲ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಆದ್ದರಿಂದಲೇ ನಮ್ಮ ಬಾಡಿ ಉಸಿರಾಟ ನಿಂತ ತಕ್ಷಣ ಸಾಯೋದು ಕೂಡ. ಸೊ ಈಗ ಬಾಡಿನಲ್ಲಿ ಹೈ ಪ್ರೆಷರ್ ಇದೆ, ಹೊರಗಡೆ ಏನಿದೆ? ಹೊರಗಡೆನೂ ಹೈ ಪ್ರೆಷರೇ ಇದೆ. ನಿಮಗೆ ಅರ್ಥ ಆಗ್ತಿದ್ಯಾ? ಇಲ್ಲಿ ನೋಡಿ, ಈ ಮನುಷ್ಯನ ಬಾಡಿನಲ್ಲಿ ಏನಿದೆ? ಹೈ ಪ್ರೆಷರ್ ಇದೆ. ಈ ಮನುಷ್ಯನ ಬಾಡಿನಲ್ಲಿ ಏನಿದೆ? ಹೈ ಪ್ರೆಷರೇ ಇದೆ. ಇಬ್ಬರು ಬಾಡಿನಲ್ಲೂ ಏನಿದೆ? ಹೈ ಪ್ರೆಷರೇ ಇದೆ. ಬಟ್ ಈ ಮನುಷ್ಯ, ಈ ಒಂದನೇ ಮನುಷ್ಯನ ಮೇಲೆ ಗಾಳಿಯಲ್ಲೂ ಕೂಡ ಹೈ ಪ್ರೆಷರ್ ಇದೆ. ಈ ಎರಡನೇ ಮನುಷ್ಯನ ಮೇಲೆ ಗಾಳಿಯಲ್ಲಿ ಲೋ ಪ್ರೆಷರ್ ಇದೆ. ಅರ್ಥ ಆಗ್ತಿದ್ಯಾ ನಿಮಗೆ? ಇಲ್ಲೇನಿದೆ? ಹೈ ಪ್ರೆಷರ್ ಇದೆ, ಇಲ್ಲೇನಿದೆ? ಲೋ ಪ್ರೆಷರ್ ಇದೆ. ಸೊ ಈಗ ಇಲ್ಲೇನಾಯ್ತಪ್ಪ? ಬ್ಯಾಲೆನ್ಸ್ ಆಗೋಯ್ತು. ಸೊ ಏನು ತೊಂದರೆ ಇರೋದಿಲ್ಲ. ಬಟ್ ಇಲ್ಲೇನಾಯ್ತು? ಹೊರಗಡೆ ಲೋ ಪ್ರೆಷರ್ ಇದೆ, ಬಾಡಿ ಒಳಗಡೆ ಹೈ ಪ್ರೆಷರ್ ಇದೆ. ಹಂಗಿದ್ದಾಗ ಏನಾಗತ್ತೆ? ಆ ಬಾಡಿಯಲ್ಲಿರುವಂತಹ ಬ್ಲಡ್ ಆಗ್ಲಿ, ಗಾಳಿ ಆಗ್ಲಿ ಎಲ್ಲ ಹೊರಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಹೊರಗೆ ಬರಕ್ ಸ್ಟಾರ್ಟ್ ಆದಾಗ ನಮಗೇನಾಗತ್ತೆ? ಬ್ಲೀಡಿಂಗ್ ಆಗಕ್ಕೆಲ್ಲ ಸ್ಟಾರ್ಟ್ ಆಗತ್ತೆ, ಮೂಗಲ್ ರಕ್ತ ಸೋರೋದು ಇವೆಲ್ಲ ಸ್ಟಾರ್ಟ್ ಆಗತ್ತೆ. ಫ್ಲೈಟ್ ಅಲ್ಲಿ ಟೇಕ್ ಆಫ್ ಆದ್ಮೇಲೆ ಮೇಲೆ ಹೋಗ್ತಿದ್ದಂಗೆ ನಮಗೆ ಕಿವಿ ಸ್ವಲ್ಪ ಬ್ಲಾಕ್ ಆದಂಗೆ ಆಗತ್ತೆ. ಸೊ ಯಾಕಾಗತ್ತೆ? ಹೊರಗಡೆ ಲೋ ಪ್ರೆಷರ್ ಇರುತ್ತೆ, ಬಾಡಿಯಲ್ಲಿ ಹೈ ಪ್ರೆಷರ್ ಇರುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಚಂದ್ರನ ಮೇಲೆ ಹೋದ್ವಿ ಅಂತ ಇಟ್ಕೊಳ್ಳಿ, ಅಲ್ಲಂತೂ ಇದ್ದಿದ್ದು ಮೋಸ, ಅಲ್ಲಿ ಇನ್ನೂ ಪ್ರಾಬ್ಲಮ್ ಜಾಸ್ತಿ. ಅದಕ್ಕೆ ಏನ್ ಮಾಡ್ತಾರೆ? ಆ ಅಸ್ಟ್ರೋನಾಟ್ಸ್ ತಲೆ ಸುತ್ತಲೂ ಒಂದು ಗ್ಲಾಸ್ ಚೇಂಬರ್ ನೋಡಿರ್ತೀರಾ? ಏನದು? ಒಂಥರ ಹೆಲ್ಮೆಟ್ ತರ ಹಾಕಿರ್ತಾರಲ್ಲ, ಏನದು? ಅದನ್ನ ಅದು ಮೇಲ್ಗಡೆಯಿಂದ ಪ್ರೆಷರ್ನ ಕೊಡುತ್ತೆ. ಎಷ್ಟು ಪ್ರೆಷರ್ನ ಕೊಡುತ್ತೆ? ನಮ್ಮ ಬಾಡಿನಲ್ಲಿ ಎಷ್ಟು ಪ್ರೆಷರ್ ಇರುತ್ತೋ ಅಷ್ಟೇ ಪ್ರೆಷರ್ ಅನ್ನ ಅದು ಮೇಲ್ ಕೂಡ ಕೊಡುತ್ತೆ. ಈಗ ನೀವು ಸಮುದ್ರದ ಹತ್ರ ಹೋದ್ರೆ, ಅಂಡಮಾನ್ ಅಂಡ್ ನಿಕೋಬಾರ್ ಆಗ್ಲಿ, ಮಾಲ್ಡೀವ್ಸ್ ಆಗ್ಲಿ, ಈ ತರ ಎಲ್ಲ ಹೋದಾಗ ಅವರು ಏನಂತಾರೆ? ಸೀ ವಾಕ್ ಅಂತ ಕರ್ಕೊಂಡು ಹೋಗ್ತಾರೆ. ಸೀ ವಾಕ್ ಅಂತ ಅಂದ್ರೆ ಏನು? ನಿಮ್ಮನ್ನ ಸಮುದ್ರದೊಳಗೆ ಕರ್ಕೊಂಡು ಹೋಗಿ ಸಮುದ್ರದ ಮೇಲೆ ಒಂದು ಇದ್ರ ಮೇಲೆ ನಡೆಸ್ತಾರೆ. ನಡೆಸಿದಾಗ ನಮ್ಮ ತಲೆ ಮೇಲೆ ಆ ನೀರಿನ ಭಾರ ಎಲ್ಲ ಜಾಸ್ತಿ ಇರುತ್ತಲ್ವಾ, ಆ ಭಾರ ನಮಗೆ ಎಫೆಕ್ಟ್ ಆಗ್ಬಾರ್ದು ಅಂತ ಹೇಳಿ ನಮಗೂ ಒಂದು ಶೀಲ್ಡ್ ಅನ್ನ ಕೊಡ್ತಾರೆ, ಹೆಲ್ಮೆಟ್ ಟೈಪ್ ಕೊಡ್ತಾರೆ. ಅದರಲ್ಲಿ ಏನಿರುತ್ತೆ? ಆ ಪ್ರೆಷರ್ ಬ್ಯಾಲೆನ್ಸ್ ಮಾಡುವಂಥದ್ದು ಇರುತ್ತೆ. ಸೊ ಯಾವತ್ತೂ ನೆನಪಿಟ್ಕೊಳ್ಳಿ, ನಮ್ಮ ಬಾಡಿ ಅಟ್ಮಾಸ್ಫರಿಕ್ ಪ್ರೆಷರ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಲಿಲ್ಲ ಅಂದ್ರೆ ನಮಗೆ ತೊಂದರೆಗಳಾಗುತ್ತೆ. ಇದನ್ನ ಸರ್ ಜಿಯೋಗ್ರಫಿನಲ್ಲಿ ಇದು ಯಾಕೆ ಹೇಳ್ತಿದ್ದೀರಾ? ಇವಾಗ ನೋಡಿ, ಯಾವತ್ತು ನಿಮಗೆ ಪ್ರೆಷರ್, ಟೆಂಪರೇಚರ್ ಈ ಕಾನ್ಸೆಪ್ಟ್ಸ್ ಅರ್ಥ ಆಗಲ್ವೋ,
ಇದು ಜಿಯೋಗ್ರಫಿ, ಫಿಸಿಕ್ಸು, ಕೆಮಿಸ್ಟ್ರಿ ಟೀಚರೇ ಪಾಠ ಮಾಡಬೇಕು ಅಂತ ಅಂದಾಗ ಅವರು ಜಿಯೋಗ್ರಫಿಯಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ, ನಾವು ಫಿಸಿಕ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ, ನಿಮಗೆ ನಾಲೆಜ್ ಬರೋದಿಲ್ಲ. ಯಾವತ್ತಾದ್ರೂ ಆಗಲಿ ನೀವು ಆ ಕಾನ್ಸೆಪ್ಟ್ಸ್ ಅನ್ನ ತಿಳ್ಕೊಂಡಾಗೆ ನಿಮಗೆ ಅದರ ಕ್ಲಾರಿಟಿ ಇರುತ್ತೆ. ಈಗ ಹೇಳಿಪ್ಪ, ಸಮುದ್ರದ ಹತ್ರ ನಿಮಗೆ ಹೈ ಪ್ರೆಷರ್ ಇರುತ್ತಾ, ಬೆಟ್ಟದ ಮೇಲೆ ಹೋಗ್ತಿದ್ದಂಗೆ ಹೈ ಪ್ರೆಷರ್ ಇರುತ್ತಾ? ಸೊ ಸಮುದ್ರದ ಹತ್ರನೇ ನಿಮಗೆ ಹೈ ಪ್ರೆಷರ್ ಇರುವಂತಹದ್ದು ಅಲ್ವಾ? ಸೊ ಈಗ ನಾವು ಭೂಮಿಗೆ ಹತ್ತಿರದಲ್ಲಿ ಹೈ ಪ್ರೆಷರ್ ಇದೆ, ದೂರ ಹೋಗ್ತಿದ್ದಂಗೆ ಲೋ ಪ್ರೆಷರ್ ಇದೆ ಅಂತ ತಿಳ್ಕೊಂಡ್ವಿ. ಅದಾದ ಮೇಲೆ ಈಗ ಭೂಮಿ ಮೇಲೆ ಕೆಲವೊಂದು ಪ್ಲೇಸ್ಗಳಲ್ಲಿ ಕೆಲವೊಂದು ರೀತಿ ಗ್ಯಾಸಸ್ ವರ್ತನೆ ಮಾಡುತ್ತೆ. ಏನು ಅಂತ ನೋಡೋಣ. ಈಗ ನೋಡಿ, ಈಗ ಇದು ಭೂಮಿ ಸರ್ಫೇಸ್ ಅಂತ ಅನ್ಕೊಳ್ಳಿ. ಈ ಭೂಮಿ ಸರ್ಫೇಸ್ ಅಲ್ಲಿ ಈಗ ಈ ಭೂಮಿ ಸರ್ಫೇಸ್ ಅಲ್ಲಿ ಎಲ್ಲ ಕಡೆ ಏನಿದೆ? ಹೈ ಪ್ರೆಷರ್ ಇದೆ, ಹೈ ಪ್ರೆಷರ್ ಇದೆ ಅಲ್ವಾಪ? ಇಲ್ಲೆಲ್ಲ ಏನಾಗಿದೆ? ಲೋ ಪ್ರೆಷರ್ ಇದೆ, ಲೋ ಪ್ರೆಷರ್ ಇದೆ ಅಲ್ವಾ? ಈಗ ನೋಡಿ, ಹೈ ಪ್ರೆಷರ್ ಅಂದ್ರೆ ಏನು? ಹೈ ಡೆನ್ಸಿಟಿ. ಹೈ ಪ್ರೆಷರ್ ಅಂದ್ರೆ ಏನು? ಹೈ ಡೆನ್ಸಿಟಿ. ಆಯ್ತಾ? ಇಲ್ಲಿ ಲೋ ಡೆನ್ಸಿಟಿ, ಇಲ್ಲಿ ಲೋ ಡೆನ್ಸಿಟಿ. ಈಗ ಸೂರ್ಯನ ಕಿರಣ ನಮಗೆ ಇಲ್ಲಿ ಬೀಳುತ್ತಿದೆ ಅಂತ ಅನ್ಕೊಳ್ಳಿ. ಎಲ್ಲ ಕಡೆ ಬೀಳುತ್ತೆ, ಬಟ್ ನಾನು ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡಿಸೋದಕ್ಕೆ ಕೇವಲ ಇಲ್ಲಿ ಮಾತ್ರ ತುಂಬಾ ಜಾಸ್ತಿ ಬಿದ್ದಿದೆ ಅಂತ ಅನ್ಕೊಳ್ಳೋಣ. ಆಯ್ತಪ್ಪ? ಸೊ ಸೂರ್ಯನ ಕಿರಣ ಈ ಪೋರ್ಷನ್ ಅಲ್ಲಿ ಜಾಸ್ತಿ ಬಿದ್ದಾಗ ಈ ಪಾರ್ಟ್ ಅಲ್ಲಿ ಭೂಮಿ, ಅರ್ತ್ ಏನಾಯ್ತು? ಹೈ ಟೆಂಪರೇಚರ್ ಆಯ್ತು ಅಂತ ಅನ್ಕೊಳ್ಳಿ. ಇಲ್ಲೇನಾಯ್ತು? ಹೈ ಟೆಂಪರೇಚರ್. ಯಾವತ್ತು ನಿಮಗೆ ಹೈ ಟೆಂಪರೇಚರ್ ಇರುತ್ತೋ ಹೇಳಿ, ಇಲ್ಲಿರುವಂತಹ ಗಾಳಿ ಎಲ್ಲ ಹೀಟ್ ಆಗಕ್ ಸ್ಟಾರ್ಟ್ ಆಯ್ತಾ? ನೋಡಿ, ಇಲ್ಲಿರುವಂತಹ ಗಾಳಿ ಎಲ್ಲ ಹೀಟ್ ಆಗಕ್ ಸ್ಟಾರ್ಟ್ ಆಯ್ತಾ? ಇಲ್ಲಿರುವಂತಹ ಗಾಳಿ ಎಲ್ಲ ಹೀಟ್ ಆಗಕ್ಕೆ ಸ್ಟಾರ್ಟ್ ಆದರೆ ಈ ಗಾಳಿ ಕೆಳಗೆ ಭೂಮಿ ಇದೆ, ಬರಕ್ಕಾಗಲ್ಲ. ಯಾವುದೇ ಒಂದು ಪದಾರ್ಥವನ್ನ ನಾವು ಬಿಸಿ ಮಾಡಿದಾಗ ಆ ಬಿಸಿ ಶಾಖದಿಂದ ಆ ಗಾಳಿ ಎಲ್ಲ ಮೇಲೋಗಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಅರ್ಥ ಆಗ್ತಿದ್ಯಾಪ? ಯಾವತ್ತೂ ಅಷ್ಟೇ ಎಲ್ಲ ಮೇಲೋಗಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ನೋಡಿ, ಇಲ್ಲಿದ್ದ ಗಾಳಿ ಎಲ್ಲ ಮೇಲು ಹೊರಟೋದ್ರೆ ಇದನ್ನ ನಾನು ಲೋ ಡೆನ್ಸಿಟಿ ಅಂತ ಕರಿತೀನಿ. ಏನಂತ ಕರಿತೀನಿ? ಲೋ ಡೆನ್ಸಿಟಿ. ಯಾಕಪ್ಪ ಲೋ ಡೆನ್ಸಿಟಿ ಅಂತ ಕರಿತೀನಿ? ಯಾಕಂದ್ರೆ ಇಲ್ಲಿ ಕಡಿಮೆ ಪಾರ್ಟಿಕಲ್ಸ್ ಇದೆ. ಇಲ್ಲಿದ್ದ ಪಾರ್ಟಿಕಲ್ಸ್ ಎಲ್ಲ ಏನಾಗೋಯ್ತು? ಎಲ್ಲ ಮೇಲೊಟ್ಟೋಯ್ತು. ಈಗ ಹೇಳಿ, ಯಾವತ್ತೇ ಆಗಲಿ ಪಾರ್ಟಿಕಲ್ಸ್ ಕಡಿಮೆ ಆದರೆ ನಾನು ಅದನ್ನ ಲೋ ಪ್ರೆಷರ್ ಅಂತ ಹೇಳ್ತೀನಿ. ಕರೆಕ್ಟಾ? ನೋಡಿ, ಗಾಳಿ ಬಿಸಿಯಾಗಿ ಮೇಲೆ ಹೊರಟೋಯ್ತು. ಗಾಳಿ ಮೇಲೆ ಹೊರಟೋದಾಗ ಈ ಜಾಗದಲ್ಲಿ ಗಾಳಿ ಕಡಿಮೆ ಇರುತ್ತೆ. ಗಾಳಿ ಕಡಿಮೆ ಇದೆ ಅಂತ ಅಂದ್ರೆ ಅಲ್ಲಿ ಲೋ ಪ್ರೆಷರ್ ಇದೆ ಅಂತ ಅರ್ಥ. ಇದನ್ನೆಲ್ಲ ಅಳಿಸ್ಬಿಡ್ತೀನಿ. ಸೊ ಇಲ್ಲೇನು ಬರೆಯೋಣ? ಇದೆಲ್ಲ ತೆಗೆದು ಬಿಟ್ಟು ಇಲ್ಲಿ ಒಂದೇ ಒಂದು ಬರೆಯೋಣ. ಏನು? ಲೋ ಡೆನ್ಸಿಟಿ ಅಂದ್ರೆ ಏನಪ್ಪ? ಲೋ ಪ್ರೆಷರ್. ಅರ್ಥ ಆಗ್ತಿದ್ಯಾ ನಿಮಗೆ? ಲೋ ಡೆನ್ಸಿಟಿ ಅಂತ ಅಂದ್ರೆ ಏನು? ಲೋ ಪ್ರೆಷರ್. ಈಗ ಏನಾಯ್ತು? ಇಲ್ಲಿದ್ದ ಏರ್ ಎಲ್ಲ ಮೇಲ್ ಹೋಗಕ್ ಸ್ಟಾರ್ಟ್ ಆಯ್ತು. ಈಗ ಮೇಲ್ ಹೋಗುತ್ತಿರುವಂತಹ ಗಾಳಿಯನ್ನ ನಾವು ರೇಸಿಂಗ್ ಏರ್ ಅಂತ ಕರಿತೀವಿ.
ರೈಸಿಂಗ್ ಏರ್ ಆರ್ ರೇಸಿಂಗ್ ಏರ್ ಅಂತ ಕರಿತೀವಿ. ಈಗ ನೀವೇ ಹೇಳಿ, ಸುತ್ತಮುತ್ತಲು ನನಗೆ ಪಾರ್ಟಿಕಲ್ಸ್ ಜಾಸ್ತಿ ಇದೆ, ಇಲ್ಲಿ ಈ ಪೋರ್ಷನ್ ಅಲ್ಲಿ ಮಾತ್ರ ಪಾರ್ಟಿಕಲ್ಸ್ ಕಡಿಮೆ ಇದೆ, ಆದ್ರಿಂದ ಏನಾಗುತ್ತೆ, ಇಲ್ಲಿರುವಂತಹ ಪಾರ್ಟಿಕಲ್ಸ್ ಎಲ್ಲ ಇಲ್ಲಿಗೆ ಬರಕ್ ಸ್ಟಾರ್ಟ್ ಆಗತ್ತೆ, ಇಲ್ಲಿರುವಂತಹ ಪಾರ್ಟಿಕಲ್ಸ್ ಎಲ್ಲ ಇಲ್ಲಿಗೆ ಬರಕ್ ಸ್ಟಾರ್ಟ್ ಆಗತ್ತೆ. ಇಲ್ಲಿರೋ ಪಾರ್ಟಿಕಲ್ಸ್ ಇಲ್ಲಿಗೆ ಬಂದಾಗ ಮತ್ತೆ ಭೂಮಿ ಆ ಪಾರ್ಟಿಕಲ್ಸ್ ಅನ್ನ ಹೀಟ್ ಮಾಡುತ್ತೆ, ಕರೆಕ್ಟಾ? ಸೊ ಏನಾಗತ್ತೆ, ಈ ಸೈಡ್ಗಳಲ್ಲಿರುವಂತಹ ಪಾರ್ಟಿಕಲ್ಸ್ ಎಲ್ಲ ಹತ್ರಕ್ಕೆ ಬರುತ್ತೆ, ಭೂಮಿ ಅದನ್ನ ಮತ್ತೆ ಹೀಟ್ ಮಾಡುತ್ತೆ, ಮೇಲಕ್ಕೆ ಹೋಗುತ್ತೆ. ಸೊ ಬರುತ್ತೆ, ಹೀಟ್ ಆಗುತ್ತೆ, ಮೇಲೆ ಹೋಗುತ್ತೆ. ಸೊ ಇದನ್ನ ಏನಂತ ಕರಿತೀವಿ, ಎರಡು ಕಡೆಯಿಂದ ಗಾಳಿ ಬರ್ತಿರೋದನ್ನ ನಾವು ಕನ್ವರ್ಜಿಂಗ್ ಏರ್ ಅಂತ ಕರಿತೀವಿ. ಹೇಳಿ, ಎರಡು ಕಡೆಯಿಂದ ಗಾಳಿ ಬರೋದನ್ನ ನಾವೇನಂತ ಕರಿತೀವಿ, ಕನ್ವರ್ಜಿಂಗ್ ಏರ್ ಅಂತ ಕರಿತೀವಿ. ಆ ಕನ್ವರ್ಜ್ ಆಗಿರುವಂತಹ ಏರು ಮತ್ತೆ ಬಿಸಿಯಾಗಿ ಮೇಲೆ ಹೋಗ್ತಿದೆ, ಅದನ್ನೇನಂತ ಕರಿತೀವಿ, ಕನ್ವರ್ಜಿಂಗ್ ಅಂಡ್ ರೈಸಿಂಗ್ ಏರ್ ಅಂತ ಕರಿತೀವಿ. ಈ ಭೂಮಿಯಲ್ಲಿ ಯಾವುದೇ ಒಂದು ಜಾಗದಲ್ಲಿ, ನೆನಪಿಟ್ಕೊಳ್ಳಿ, ಭೂಮಿಯಲ್ಲಿ ಯಾವುದೇ ಒಂದು ಜಾಗದಲ್ಲಿ ಅದು ತಣ್ಣಗಿರ್ಲಿ ಬಿಸಿಯಾಗಿರ್ಲಿ ಹೇಗಾದ್ರೂ ಇರ್ಲಿ ನಮಗದು ಸಂಬಂಧ ಇಲ್ಲ. ನೆನ್ಪಿಟ್ಕೊಳ್ಳಿ, ಭೂಮಿಯಲ್ಲಿ ಯಾವುದೇ ಒಂದು ಜಾಗದಲ್ಲಿ ಗಾಳಿ ಕನ್ವರ್ಜ್ ಆಗಿ ರೈಸ್ ಆದರೆ ಅಲ್ಲಿ ಪಾರ್ಟಿಕಲ್ಸ್ ಕಡಿಮೆ ಇರುತ್ತೆ. ಯಾಕೆ, ಇರುವಂತಹ ಪಾರ್ಟಿಕಲ್ಸ್ ಎಲ್ಲ ಮೇಲೆ ಹೊರಟೋಗ್ತಿದೆ. ಯಾವಾಗ ಇರುವಂತಹ ಪಾರ್ಟಿಕಲ್ಸ್ ಎಲ್ಲ ಮೇಲೆ ಹೊರಟೋಗುತ್ತೋ ಅಲ್ಲಿ ನಾವು ಲೋ ಪ್ರೆಷರ್ ಅನ್ನ ನೋಡ್ತೀವಿ. ಸೊ ಜಿಯೋಗ್ರಫಿನಲ್ಲಿ ನೀವು ನೆನಪಿಟ್ಕೋಬೇಕಾಗಿರೋದು ಏನು, ಲೋ ಪ್ರೆಷರ್ ಅಂದ್ರೆ ಏನು, ಕನ್ವರ್ಜಿಂಗ್ ಅಂಡ್ ರೈಸಿಂಗ್ ಏರ್ ಅಂತ ನೆನಪಿಟ್ಕೊಳ್ಳಿ. ಏನಾಗ್ತಿದೆ ಅಪ್ಪ, ಇಲ್ಲಿ ಗಾಳಿ ಎರಡು ಕಡೆಯಿಂದ ಬರ್ತಿದೆ ಮತ್ತೆ ಮೇಲೆ ಹೋಗ್ತಿದೆ. ಇಲ್ಲಿ ಎರಡು ಕಾರಣಗಳು ಇರ್ಬೋದು. ಒಂದೇನು, ತುಂಬಾ ಜಾಸ್ತಿ ಗಾಳಿ ಒಂದಕ್ಕೊಂದು ಹೊಡ್ಕೊಂಡು ಮೇಲೆ ಹೋಗ್ಬೋದು, ಅಥವಾ ಭೂಮಿ ತುಂಬಾ ಬಿಸಿಯಾದಾಗ ನಮಗೆ ಗಾಳಿ ಮೇಲೆ ಹೋಗಬಹುದು. ಯಾವುದಾದರೂ ಕಾರಣದಿಂದ ಭೂಮಿ ಹತ್ರ ಗಾಳಿ ಕಡಿಮೆ ಆದರೆ ಅದನ್ನ ನಾವು ಲೋ ಪ್ರೆಷರ್ ಏರಿಯಾ ಅಂತ ಹೇಳ್ತೀವಿ. ಲೋ ಪ್ರೆಷರ್ ಏರಿಯಾ ಯಾವತ್ತು ನಮಗೆ ಕನ್ವರ್ಜಿಂಗ್ ಅಂಡ್ ರೈಸಿಂಗ್ ಏರೇ ಆಗತ್ತೆ. ಸೊ ಈಗ ಇನ್ನೊಂದು ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೋಬೇಕು ನೀವು, ಅದೇನ್ ಇನ್ನೊಂದು ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೋಬೇಕು ನೀವು. ಹಂಗಂದ್ರೆ ಆ ಕಾನ್ಸೆಪ್ಟ್ ಏನು, ಭೂಮಿ ಮೇಲೆ ಎಲ್ಲಾದರೂ ನಮಗೆ ಸ್ವಲ್ಪ ತುಂಬಾ ಜಾಸ್ತಿ ಬಿಸಿ ಇದ್ದರೆ ಆ ಜಾಗದಲ್ಲಿ ಗಾಳಿ ಎರಡು ಕಡೆಯಿಂದನೂ ಬಂದು ಬಿಸಿಯಾಗಿ ಮೇಲೆ ಹೋಗೋ ಸಾಧ್ಯತೆ ಇದೆ. ನೆನಪಿಟ್ಕೊಳ್ಳಿ, ಈಗ ದಯವಿಟ್ಟು ಈ ಕಾನ್ಸೆಪ್ಟ್ಗಳನ್ನ ಇನ್ನೊಂದ್ಸತಿ ನೋಡಿ, ಬೇಕಂತ ಅಂದ್ರೆ ತಪ್ಪೇನಿಲ್ಲ. ಭೂಮಿ ಇದೆ ಅಪ್ಪ, ಯಾವುದೋ ಒಂದು ತಣ್ಣಗಿರೋದು ಬಿಸಿಗಿರೋದು ಗಾಳಿ ಮೀಟ್ ಆಯ್ತು, ಮೀಟ್ ಆಗಿ ಮೇಲೆ ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ಸೊ ಗಾಳಿ ಮೀಟಾಗಿ ಮೇಲೆ ಹೋದಷ್ಟಕ್ಕೆ ಮಾತ್ರ ಭೂಮಿ ಬಿಸಿ ಆಗಲ್ಲ, ಒಪ್ಕೊಂತೀರಾ? ಸೊ ಲೋ ಪ್ರೆಷರ್ ಇದೆ ಅಂದಷ್ಟು ಮಾತ್ರಕ್ಕೆ ಇಲ್ಲಿ ಹೈ ಟೆಂಪರೇಚರ್ ಇರಬೇಕು ಅಂತ ಅಲ್ಲ. ಆದರೆ ಭೂಮಿ ಮೇಲೆ ಹೈ ಟೆಂಪರೇಚರ್ ಇದ್ದು, ಎರಡು ಕಂಡೀಷನ್ ಇರಬೇಕು. ಭೂಮಿ ಮೇಲೆ ಹೈ ಟೆಂಪರೇಚರ್ ಇದ್ದು ಮೇಲಿರುವಂತಹ ಏರು ಬಿಸಿಯಾಗಿ ಅದು ಮೇಲಕ್ಕೆ ಹೋಗಕ್ಕೆ ಸ್ಟಾರ್ಟ್ ಆದರೆ ಆಗ ನಮಗೆ ಲೋ ಪ್ರೆಷರ್ ಇರುವಂತಹ ಸಾಧ್ಯತೆ ಇರುತ್ತೆ. ಈಗ ನಾನು ನಿಮಗೆ ಒಂದು ಕಾನ್ಸೆಪ್ಟ್ ಅನ್ನ ಬರೀತೀನಿ, ಇದು ನಿಮ್ಮ ನೋಟ್ಸ್ ಅಲ್ಲಿ ಇರಬೇಕು. ಏನು ನೋಡಿ, ಪ್ರೆಷರ್ ಅಂಡ್ ಟೆಂಪರೇಚರ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದು ಬೇಕೇ ಬೇಕು ನಮಗೆ. ಪ್ರೆಷರ್ ಅಂಡ್ ಟೆಂಪರೇಚರ್ ನೋಡಿ, ಜನರಲಿ ಇನ್ atmosphere
high density leads to leads to high pressure. And high temperature. And vice versa ಅಂತ ಬರೆದು ಬಿಡ್ತಾರೆ. ದಟ್ ಈಸ್ ಏನದ್ರ ಅಂದ್ರೆ ದಟ್ ಈಸ್ closer to earth density, pressure and temperature is more. And as we move above, density, pressure, temperature decreases ಅಂತ ಕರಿತೀವಿ. ಕರೆಕ್ಟ್ ಅಪ್ಪ ಕಾನ್ಸೆಪ್ಟ್? ಸೊ ಇದು ನಾವು ಜನರಲ್ ಆಗಿ ಅಟ್ಮಾಸ್ಫಿಯರ್ ನ ಓದುವಂತಹ ಒಂದು ಕಾನ್ಸೆಪ್ಟ್. ನೆಕ್ಸ್ಟ್ ಏನ್ ಬರೀಬೇಕು? whenever density near the surface reduces, then pressure decreases. ಅರ್ಥ ಆಗ್ತಿದ್ಯಾ? ಸೊ near earth if land or ocean is hotter, then it would heat the atmosphere and the air rises. ಅರ್ಥ ಆಗ್ತಿದ್ಯಾ? ಭೂಮಿ ಬಿಸಿಯಾದಾಗ ಮೇಲಿರುವಂತಹ ಗಾಳಿ ಬಿಸಿಯಾದರೆ ಅದು ರೈಸ್ ಆಗುತ್ತೆ. ಫ್ರಮ್ surrounding region air would converge and it will again raise. ಆಯ್ತಪ್ಪ? then it will again raise. So high temperature on land, ನೆನಪಿಟ್ಕೊಳ್ಳಿ, ಹೈ ಟೆಂಪರೇಚರ್ ಆನ್ ಲ್ಯಾಂಡ್. ಲ್ಯಾಂಡ್ ಅಂದ್ರೆ ಲ್ಯಾಂಡು ಆಗ್ಬೋದು, ಸೀನು ಆಗ್ಬೋದು. ಹೈ ಟೆಂಪರೇಚರ್ ಆನ್ ಲ್ಯಾಂಡ್ ಲೀಡ್ಸ್ ಟು converging and raising air where ಏನಾಗುತ್ತೆ? density decreases and pressure decreases. ಈ ಲೈನು ನಿಮಗೆ ಚೆನ್ನಾಗಿ ನೆನಪಿರಬೇಕು.
ಇದಕ್ಕೆ ಡಯಾಗ್ರಾಮ್ ಏನ್ ಬರೀತೀರಾ? ಹೈ ಟೆಂಪರೇಚರ್ ನೋಡಿ, ನೆನಪಿಟ್ಕೊಳ್ಳಿ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಭೂಮಿ ಮೇಲೆ ಹೈ ಟೆಂಪರೇಚರ್ ಇದ್ದರೆ ನಿಮಗೆ ಕನ್ವರ್ಜಿಂಗ್ ಅಂಡ್ ರೇಸಿಂಗ್ ಏರ್ ಸಿಗುತ್ತೆ. ಆಯ್ತಪ್ಪ? ಎಲ್ಲಿರಬೇಕು? ಭೂಮಿ ಮೇಲೆ ನಿಮಗೆ ಹೈ ಟೆಂಪರೇಚರ್ ಇದ್ರೆ ಮಾತ್ರ ಅದು ಕನ್ವರ್ಜಿಂಗ್ ಅಂಡ್ ರೈಸಿಂಗ್ ಏರ್ ಆಗೋದಕ್ಕೆ ಸಾಧ್ಯ. ಎರಡನೇದು, ಎಲ್ಲೆಲ್ಲಿ ಕನ್ವರ್ಜಿಂಗ್ ಅಂಡ್ ರೈಸಿಂಗ್ ಏರ್ ಇರುತ್ತೋ ಅಲ್ಲೆಲ್ಲ ಲೋ ಪ್ರೆಷರ್ ಇರುತ್ತೆ, ಖಂಡಿತವಾಗಲೂ ಲೋ ಪ್ರೆಷರ್ ಇರುತ್ತೆ. ಆದರೆ ಗಾಳಿ ಎರಡು ಹಿಟ್ ಮಾಡಿಕೊಂಡು ಮೇಲೆ ಹೋದಷ್ಟು ಮಾತ್ರಕ್ಕೆ ಕೆಳಗಿನ ಭೂಮಿ ಬಿಸಿ ಆಗಲ್ಲ. ಭೂಮಿ ಬಿಸಿ ಆಗಬೇಕು ಅಂದರೆ ಒಂದೇ ಒಂದು ಕಾರಣ, ಅದು ಸೂರ್ಯನ ಕಿರಣಗಳು ಬೀಳಬೇಕು. ಸೂರ್ಯನ ಕಿರಣ ಬೀಳಲಿಲ್ಲ ಅಂತ ಅಂದ್ರೆ ಭೂಮಿ ಬಿಸಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಗಾಳಿಯಿಂದ ಭೂಮಿ ಬಿಸಿ ಆಗಲ್ಲ. ಭೂಮಿಯಿಂದ ಗಾಳಿ ಬಿಸಿ ಆಗ್ಬೋದು, ಆದರೆ ಗಾಳಿಯಿಂದ ಭೂಮಿ ಬಿಸಿ ಆಗೋದು ತುಂಬಾನೇ ಕಷ್ಟ. ಅರ್ಥ ಆಗ್ತಿದ್ಯಾ? ಸೊ ಈಗ ನಾವು ನೆನಪಿಟ್ಕೋಬೇಕಾಗಿರೋದು ಏನು ಅಂದ್ರೆ, ಹೈ ಟೆಂಪರೇಚರ್ ಭೂಮಿ ಮೇಲಿದ್ದಾಗ ಲೋ ಪ್ರೆಷರ್ ಇರುತ್ತೆ. ಸರಿ ಸರ್, ಅರ್ಥ ಆಯ್ತು. ಈಗ ಭೂಮಿ ತಣ್ಣಗಾದ್ರೆ ಏನಾಗತ್ತೆ? ಈಗ ನೋಡಿ, ಭೂಮಿ ಇದೆ ಅಂತ ಅನ್ಕೊಳ್ಳೋಣ. ಈಗ ಈ ಪೋರ್ಷನ್ ಅಲ್ಲಿ ನಿಮಗೆ ಭೂಮಿ ತುಂಬಾನೇ ಕೋಲ್ಡ್ ಆಗೋಯ್ತು. ಕೋಲ್ಡ್ ಎಷ್ಟಾಯ್ತು? -10°C ಆಯ್ತು ಅಂತ ಅನ್ಕೊಳ್ಳಿಪ್ಪ. ಸೊ ಈಗ ನೋಡಿ, ತಣ್ಣಗಿದ್ದಾಗ ನೀವೇ ಹೇಳಿ, ನಿಮ್ಮ ದೇಹ ತಣ್ಣಗಾದರೆ ನೀವೇನ್ ಮಾಡ್ತೀರಾ? ನಿಮ್ಮ ದೇಹ ತಣ್ಣಗಾದಾಗ ನೀವು ಬಾಡಿನ ಈ ರೀತಿ ಇಟ್ಕೊಂತೀರಾ ಅಥವಾ ಈ ರೀತಿ ಎಕ್ಸ್ಪ್ಯಾಂಡ್ ಮಾಡ್ತೀರಾ? ಸೊ ಹೊರಗಡೆ ತಣ್ಣಗಿದ್ದಾಗ ನಾವೆಲ್ಲದನ್ನು ಹತ್ರ ಕರ್ಕೊಂಡ್ ಬರ್ತೀವಿ. ಏನಕ್ಕೆ? ಒಳಗ್ ಬೆಚ್ಚಗಾಗ್ಬೇಕು ಅಂತ, ಬ್ಯಾಲೆನ್ಸ್ ಆಗ್ಬೇಕಲ್ವಾ? ಅದೇ ರೀತಿ ಇಲ್ಲೇನಾಗತ್ತೆ ನೆನಪಿಟ್ಕೊಳ್ಳಿ. ನೋಡಿ, ಬಿಸಿ ಮಾಡ್ತಿದ್ದರೆ ಆ ಗಾಳಿ ಎಲ್ಲಿ ಹೋಗುತ್ತೆ? ಮೇಲೆ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಮೇಲೆ ಹೋಗುತ್ತೆ? ಯಾಕಂದ್ರೆ ಆ ಬಿಸಿಗಿರೋ ಗಾಳಿ ತಣ್ಣಗಾಗ್ಬೇಕು. ತಣ್ಣಗಾಗ್ಬೇಕು ಅಂದ್ರೆ ಮೇಲಕ್ಕೆ ಹೋಗ್ತಿದ್ದಂಗೆ ತಣ್ಣಗಾಗತ್ತೆ. ಅದೇ ರೀತಿ ತಣ್ಣಗಾಗಿರುವಂತಹ ಗಾಳಿ ಎಲ್ಲ ಹತ್ರಕ್ಕೆ ಬಂದ್ರೆ ಏನಾಗತ್ತೆ? ಎಲ್ಲ ಹತ್ರಕ್ಕೆ ಬಂದಾಗ ಸ್ವಲ್ಪ ಬಿಸಿ ಆಗತ್ತೆ, ಅವಾಗ ಬ್ಯಾಲೆನ್ಸ್ ಆಗತ್ತೆ. ನಿಮ್ಗೆ ಅರ್ಥ ಆಗ್ತಿದ್ಯಾ? ಸೊ ತಣ್ಣಗಿರೋದು ಯಾವತ್ತು ಬೆಚ್ಚಗಿರೋ ಕಡೆ ಹೋಗುತ್ತೆ, ಬೆಚ್ಚಗಿರೋದು ಯಾವತ್ತು ತಣ್ಣಗಿರೋ ಕಡೆ ಬರುತ್ತೆ. ಸೊ ಈಗ ನಿಮಗೆ ಅರ್ಥ ಆಗ್ಬೇಕಾಗಿರೋದು ಏನು ಅಂದ್ರೆ, ಯಾವತ್ತು ಭೂಮಿ ತಣ್ಣಗಾಯ್ತೋ, ಈಗ ಹೇಳಿ, ನಾವು ನೀರನ್ನ ತಣ್ಣಗೆ ಮಾಡಿದಾಗ ಐಸ್ ಆಗತ್ತೆ. ಐಸ್ ಅಂದ್ರೆ ಏನು? ಎಲ್ಲ ಹತ್ರಕ್ಕೆ ಬಂದ್ಬಿಡುತ್ತೆ ಅಲ್ವಾ? ಅದೇ ರೀತಿ ನಾವು ಈ ಭೂಮಿ ಮೇಲಿರುವಂತಹ ಗಾಳಿ ಇಷ್ಟಿತ್ತು ಅಂತ ಇಟ್ಕೊಳ್ಳಿ. ಫಸ್ಟ್ ಇಷ್ಟಿದ್ದ ಗಾಳಿನ ನಾನು ಕೂಲ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದು ಎಷ್ಟಾಯ್ತು? ಈಗ ಗಾಳಿ ನಿಮಗೆ ಎಷ್ಟಾಗೋಗುತ್ತೆ? ಸೊ ಎಷ್ಟಿದ್ದಂತಹ ಗಾಳಿ ಅಪ್ಪ ಅದು? ಸೊ ತುಂಬಾ ದೊಡ್ಡದಾಗಿದ್ದಂತಹ ಗಾಳಿ ನಿಮಗೆ ಕೊನೆಗೆ ಇಷ್ಟಾಗತ್ತೆ. ಈಗ ನೋಡಿ, ಅಷ್ಟು ದೊಡ್ಡದು ಇಷ್ಟು ಚಿಕ್ಕದಾಗೋದಾಗ ಇಲ್ಲೆಲ್ಲ ಪಾರ್ಟಿಕಲ್ಸ್ ತುಂಬಾ ಹತ್ರ ಇರುತ್ತಾ? ತುಂಬಾ ಹತ್ರ ಇದೆ ಅಂತ ಅಂದಾಗ ನಾನು ಇದನ್ನ ಹೈ ಡೆನ್ಸಿಟಿ ಅಂತ ಹೇಳಪ್ಪ, ಅಥವಾ ಹೈ ಪ್ರೆಷರ್ ಅಂತ ಹೇಳ? ಸೊ ಇಲ್ಲೇನಾಗತ್ತೆ? ಎಲ್ಲ ಡೆನ್ಸಿಟಿನೂ ಜಾಸ್ತಿ ಆಗತ್ತೆ, ಪ್ರೆಷರು ಜಾಸ್ತಿ ಆಗತ್ತೆ. ಇವೆರಡೂ ಜಾಸ್ತಿ ಆದಾಗ ಗಾಳಿ ನಿಮಗೆ ಕೆಳಗ್ ಬರಕ್ ಸ್ಟಾರ್ಟ್ ಆಗತ್ತೆ. ಯಾವತ್ತು ಗಾಳಿ ಕೆಳಗ್ ಬರಕ್ ಸ್ಟಾರ್ಟ್ ಆಗುತ್ತೋ, ಕೆಳಗ್ ಬಂದಂತಹ ಗಾಳಿ ಒಂದ್ ಈ ಕಡೆ ಸ್ಪ್ಲಿಟ್ ಆಗಿ ಹೋಗಕ್ಕೆ ಸ್ಟಾರ್ಟ್ ಆಗತ್ತೆ. ಈಗ ನೋಡಿ, ನಾವು ಗಾಳಿ ಮೇಲಿಂದ ಕೆಳಗ್ ಬಿದ್ದಾಗ ಭೂಮಿ ಮೇಲೆ ಹೊಡೆದು ಅದು ಡೈವರ್ಜ್ ಆಗತ್ತೆ ಅಂತ ಹೇಳ್ತೀವಿ. ನೋಡಿ, ಎಲ್ಲೆಲ್ಲಿ ನಮಗೆ ಹೈ ಪ್ರೆಷರ್ ಇದೆಯೋ ಅಥವಾ ಲೋ ಟೆಂಪರೇಚರ್ ಭೂಮಿ ಮೇಲೆ
ಲೋ ಟೆಂಪರೇಚರ್ ಇದ್ದಾಗ ಮೇಲಿರುವಂತಹ ಗಾಳಿ ಎಲ್ಲ ಕಂಪ್ರೆಸ್ ಆಗಿ ಹೈ ಪ್ರೆಷರ್ ಆಗತ್ತೆ. ಅಂದ್ರೆ ತೂಕ ಜಾಸ್ತಿ ಆಯ್ತು. ತೂಕ ಜಾಸ್ತಿ ಆದಷ್ಟು ಭೂಮಿ ಅದನ್ನ ಎಳ್ಕೊಳ್ಳುತ್ತೆ. ಭೂಮಿ ಎಳ್ಕೊಳ್ಳುತ್ತೆ ಅಂತ ಅಂದ್ರೆ ಅದು ಭೂಮಿ ಕಡೆ ಬರುತ್ತೆ. ಭೂಮಿ ಕಡೆ ಬರ್ತಿದೆ ಅಂತ ಅಂದ್ರೆ ಅದನ್ನ ನಾವು ಡಿಸೆಂಡಿಂಗ್ ಅಂತ ಹೇಳ್ತೀವಿ. ಭೂಮಿನ ಅದು ಹಿಟ್ ಮಾಡದ ಮೇಲೆ ಎಲ್ಲಾ ಕಡೆನೂ ಅದು ಡೈವರ್ಜ್ ಆಗತ್ತೆ. ನಾವೇನಂತ ಕರಿತೀವಿ? ಡಿಸೆಂಡಿಂಗ್ ಅಂಡ್ ಡೈವರ್ಜಿಂಗ್ ಅಂತ ಕರಿತೀವಿ. ಸೊ ನೋಡಿಪ್ಪ, ಇದೊಂದು ಲೈನ್ ಬರ್ಕೊಳ್ಳಿ ಸಾಕು. ಏನಂತ ಹೇಳ್ತೀವಿ? ಹೈ ಪ್ರೆಷರ್ ಇಂದ ಏನಾಗತ್ತೆ? ನಮಗೆ ಡಿಸೆಂಡಿಂಗ್ ಅಂಡ್ ಡೈವರ್ಜಿಂಗ್ ಏರ್ ಅಂತ ಕೂಡ ಕರಿತೀವಿ. ಸೊ ಏನು ಡಿಸೆಂಡಿಂಗ್ ಅಂಡ್ ಡೈವರ್ಜಿಂಗ್ ಏರ್ ಅಂತ ಅಂದ್ರೆ, ಏರ್ ಇಲ್ಲಿ ಡಿಸೆಂಡ್ ಆಯ್ತು, ಡೈವರ್ಜ್ ಆಯ್ತು. ಯಾವ ಕಾರಣದಿಂದ? ಭೂಮಿ ಲೋ ಟೆಂಪರೇಚರ್ ಇರೋದ್ರಿಂದ. ಇಲ್ಲೇನಿರುತ್ತೆ? ಹೈ ಪ್ರೆಷರ್ ಇರುತ್ತೆ. ನೆನಪಿಟ್ಕೊಳ್ಳಿ, ಎಲ್ಲೇ ಆಗಲಿ ಏರ್ ಡಿಸೆಂಡ್ ಆಗಿ ಡೈವರ್ಜ್ ಆದರೆ ಹೈ ಪ್ರೆಷರ್ ಅಂತ ಕರಿತೀವಿ. ಹೈ ಪ್ರೆಷರ್ ಇದ್ದಷ್ಟು ಮಾತ್ರಕ್ಕೆ ಟೆಂಪರೇಚರ್ ಕಡಿಮೆ ಆಗಬೇಕು ಅಂತ ಇಲ್ಲ. ನೆನಪಿಟ್ಕೊಳ್ಳಿ, ಭೂಮಿ ಬಿಸಿ ಆಗಬೇಕು ಅಥವಾ ತಣ್ಣಗಾಗಬೇಕು ಅಂತ ಅಂದ್ರೆ ಸೂರ್ಯನ ಕಿರಣ ಮೇಲೆ ಮಾತ್ರ ಅದು ಡಿಪೆಂಡ್ ಆಗಿರುತ್ತೆ. ಆದರೆ ಗಾಳಿ ನಿಮಗೆ ಹೈ ಪ್ರೆಷರ್ ಅಥವಾ ಲೋ ಪ್ರೆಷರ್ ಆಗಬೇಕು ಅಂತ ಅಂದ್ರೆ ನಿಮಗೆ ಏರ್ ಡಿಸೆಂಡ್ ಆಗಿ ಡೈವರ್ಜ್ ಆದ್ರೆ ಹೈ ಪ್ರೆಷರ್, ಕನ್ವರ್ಜ್ ಆಗಿ ರೈಸ್ ಆದ್ರೆ ಲೋ ಪ್ರೆಷರ್. ಸೊ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಒಂದು ಪಾಯಿಂಟ್ ಬರ್ಕೊಂತೀರಾ? ಇದು ಈ ಲೈನ್ ಬರ್ದಿದ್ರೆ ಇದೊಂದು ಪಾಯಿಂಟ್ ಬರೀತೀರಾ? ವೆನ್ earth's surface is cool, air above it will contract and it will descend. Descending air would diverge. This leads to high pressure. ಆಯ್ತಪ್ಪ? ಸೊ ಈಗ when earth's surface is cool, air above it will contract and it will descend. So the descending air would diverge. This leads to high pressure. Clear? So yes, next topic ಅಲ್ಲಿ ಈಗ ನಾನೇನು ಹೇಳಿದೆ ನಿಮಗೆ? ಅರ್ತ್ ನೋಡಿ, ಅರ್ತ್ ಮತ್ತೆ ಅಟ್ಮಾಸ್ಫಿಯರ್ ನ ತಗೊಂಡೆ, ಕರೆಕ್ಟಾ? ಸೊ ಅರ್ತ್ ಹೈ ಟೆಂಪರೇಚರ್ ಇದ್ದಾಗ ಇದು ಲೋ ಪ್ರೆಷರ್ ಆಗತ್ತೆ. ಆದ್ರೆ ಅಟ್ಮಾಸ್ಫಿಯರ್ ಲೋ ಪ್ರೆಷರ್ ಇದ್ದಾಗ ಅರ್ತ್ ಹೈ ಟೆಂಪರೇಚರ್ ಆಗಲ್ಲ. ಲೋ ಟೆಂಪರೇಚರ್ ಆದಾಗ ಹೈ ಪ್ರೆಷರ್ ಆಗತ್ತೆ. ಹೈ ಪ್ರೆಷರ್ ಇದ್ದರೆ ಲೋ ಟೆಂಪರೇಚರ್ ಆಗಲ್ಲ. ಇದನ್ನ ತಿಳ್ಕೊಂಡಿದ್ದೀನಿ. ಎರಡನೇದು, ಭೂಮಿಗೆ ಹತ್ತಿರದಲ್ಲಿ ಹೈ ಡೆನ್ಸಿಟಿ, ಹೈ ಟೆಂಪರೇಚರ್, ಹೈ ಪ್ರೆಷರ್. ದೂರ ಹೋಗ್ತಿದ್ದಂಗೆ ಲೋ ಡೆನ್ಸಿಟಿ, ಲೋ ಟೆಂಪರೇಚರ್, ಲೋ ಪ್ರೆಷರ್. ಜನ ನಿಮಗೆ ಹೆಂಗ್ ಪಾಠ ಮಾಡ್ತಾರೆ ಅಂದ್ರೆ, ನೋಡ್ರಪ್ಪ, ಫಿಸಿಕ್ಸ್ ಪ್ರಕಾರ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್, ಜಿಯೋಗ್ರಫಿ ಪ್ರಕಾರ ಹೈ ಟೆಂಪರೇಚರ್ ಅಂದ್ರೆ ಲೋ ಪ್ರೆಷರ್. ಅದು ತಪ್ಪು ಅಂತ ತಿಳ್ಕೋಬೇಡಿ. ಯಾವುದೇ ಒಂದನ್ನ ರೀಸನ್ಸ್ ಮೂಲಕ ಓದೋದನ್ನ ಕಲೀರಿ, ಅವಾಗ ನಿಮಗೆ ಈಸಿ ಆಗುತ್ತೆ. ಆಯ್ತಾ? ಈಗ ನೆಕ್ಸ್ಟ್ ವಿಡಿಯೋನಲ್ಲಿ ಈಗ ಕೆಳಗಡೆ ಹೈ ಟೆಂಪರೇಚರ್ ಇದ್ದು ಮೇಲೆ ಲೋ ಟೆಂಪರೇಚರ್ ಇದ್ದರೆ ಏನಾಗತ್ತೆ, ಸೊ ಈ ತರಹ ಕೆಲವೊಂದು
ಪಾಯಿಂಟ್ಸ್ ಅನ್ನ ನೋಡೋಣ. ಫೈನ್ ಗೆಸ್, ಥ್ಯಾಂಕ್ ಯು.